ಅಮ್ಮನೂ ನೆನ್ಪಾಗ್ತಿದ್ದಾರೆ. ನಾಳೆ ಬರ್ತಾರ ಅಪ್ಪ? ಕೆಲಸ ಮುಗ್ದಿದ ತಕ್ಷಣ ಬಂದ್ಬಿಡ್ತಾರೆ, ಆಯ್ತಾ? ಸರಿ, ಜಗಳ ಮಾಡಬಾರ್ದು, ಇಬ್ರು ಮಲ್ಕೊಳ್ಳಿ. ಬಾ, ಮಲ್ಗಿಸ್ತೀನಿ. ಬಾ ಕಂದ. ಅನು, ಮಲ್ಕೋ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಇದನ್ನ ಲವ್ ಅಂತ ತಿಳ್ಕೊಬೋದಾ? ದರಿದ್ರ, ಲವ್ ಅಂತೆ ಲವ್. ನಿಮ್ಮನ್ ಮದ್ವೆ ಆದಾಗಿಂದ ಪ್ರತಿದಿನ ಅವಮಾನಗಳ ಅಟ್ಟಹಾಸನೆ ಜಾಸ್ತಿ ಆಗ್ತಿದೆ. ರಾತ್ರಿ ಯಾರು ಸ್ಟಾರ್ ಆಗಿಲ್ಲ ಕಣೆ. ಹಾಗೆ ಒಂದೇ ರಾತ್ರಿಲಿ ಮೇಲಿದ್ದವರು ಕೆಳಗೆ ಉದುರು ಬಿದ್ದಿಲ್ಲ ನೋಡು. ತಾಳಿದವನು ಬಾಳಿಯ ಅನ್ನೋ ನಮ್ಮ ಮಾತೇ ಇಲ್ವಾ? ತಾಳ್ಮೆ ಇರಬೇಕು. ಬಿಸ್ನೆಸ್ ಮಾಡೋಣ ಅಂತ ತೀರ್ಮಾನ ಆಗಿದೆ ತಾನೇ, ಮಾಡೋಣ, ಸುಮ್ನೆ ಇರು. ರೀ, ಈ ಮನೇಲಿ ನಾವು ಕೂಲಿ ಆಳ್ಗಳಿಗಿಂತ ಕಡೆ ಆಗಿದ್ದೀವಿ. ಆಳಾದವನು ಅರಸನಾಗಬಲ್ಲ. ಪಾಸಿಟಿವ್ ಆಗಿ ಥಿಂಕ್ ಮಾಡೆ. ಆದ್ರೆ ಅರ್ಸ ಆದವನು ಯಾವತ್ತಾದ್ರೂ ಹಾಳಾಗಿದ್ದಾನ? ಇಲ್ಲ, ಹಾಳಾಗಿರೋ ತುಂಬಾ ಉದಾಹರಣೆಗಳಿದೆ. ನಿಂತರ ತಾಳ್ಮೆ ಕೆಟ್ಟು ಹೋಗಿ ಹೋಗಿ ನನ್ ಕಷ್ಟನ ನಿಮ್ಮ ಹತ್ರ ಹೇಳಕ್ ಬರ್ತೀನಲ್ಲ, ನನ್ ಕರ್ಮ. ಹೌದು, ಏನಾಯ್ತು ನಿಂಗೆ? ಇದಕ್ಕಿದ್ದಾಗ ಹೀಗ್ ಮಾತಾಡ್ತಿದ್ಯಲ್ಲ? ರೀ, ಈ ಮನೇಲಿ ನಮ್ಗೊಂದ್ ಪ್ರೈವಸಿ ಕೂಡ ಇಲ್ಲ ರೀ. ಇದೆಯಲ್ಲೇ ಪ್ರೈವಸಿ? ನಾವು ನಮ್ಮ ರೂಮಲ್ಲಿ ಇದೀವಿ, ನಮ್ಮಿಬ್ಬರ ಮಧ್ಯೆ ಯಾರು ಬಂದು ಕೂತಿದ್ದಾರೆ? ದರಿದ್ರ, ಈ ಮನೇಲಿ ನಮ್ಗೆ ಜಾಗ ಇಲ್ಲ. ಅಂತದ್ರಲ್ಲಿ ಆ ವಿಕ್ರಾಂತ್ ತಾಯಿ ಸುಲೋಚನಾ, ಅವನ್ ಮಗ ತೇಜ್ ಬೇರೆ ಬಂದು ವಕ್ರಿಸ್ಕೊಂಡಿದ್ದಾರೆ. ಲೇ ಪಾಪ ಏನೋ ತೊಂದರೆ ಇದ್ದಾರೆ, ಅದಕ್ಕೆ ಬಂದಿರೋದು. ನಾಳೆನ ನಾಡಿದ್ದು ವಿಕ್ರಾಂತ್ ಬಂದು ಕರ್ಕೊಂಡೋಗ್ತಾನೆ, ಸುಮ್ನಿರು. ಯಾಕೆ, ಅವ್ರಿಗವ್ರ ಮನೆ ಇಲ್ವಾ? ಹೋಗ್ಲಿ ಬಿಡಿ. ಅಲ್ಲ ರೀ, ಆ ಪಲ್ಲವಿ ಏನಾದ್ರೂ ಒಂದ್ ಮಾತು ಹೇಳಿದ್ಲ, ಅವ್ರನ್ನ ಕರ್ಕೊಂಬರ್ತೀವಿ ಕರ್ಕೊಂಬರಲ್ಲ ಅಂತ? ಏನೋ ಅವಳು ದೊಡ್ಡ ಮಹಾರಾಣಿ ಅಂತ ತಿಳ್ಕೊಂಡ್ಬಿಡ್ತಾಳೆ. ಅವಳು ದಿಮಾಕನ್ ಸುಡ. ಪಲ್ಲವಿ ಬಗ್ಗೆ ಎಲ್ಲ ಈ ತರ ಮಾತಾಡ್ಬೇಡ ಗೀತಾ. ಹೌದು, ಆಡ್ಬಾರ್ದು. ಯಾಕೆ ಹೇಳಿ, ನಾವಿಬ್ರು ಸೇರಿ ₹1 ಮನೆ ಮೇಂಟೆನೆನ್ಸ್ಗೆ ಕೊಡ್ತಿಲ್ವಲ್ಲ?